ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಕಾಶ್ಮೀರ ಉಗ್ರದಾಳಿ ಭಾರತ ಹಾಗೂ ಪಾಕ್ ನಡುವೆ ಉದ್ವಿಗ್ನತೆ ಹೆಚ್ಚು ಮಾಡ್ತಿರೋ ಹೊತ್ತಲ್ಲೇ ಭಾರತದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ ಪಿಎಂ ನರೇಂದ್ರ ಮೋದಿ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಎರಡೆರಡು ಬಾರಿ ಮೀಟಿಂಗ್ ಮಾಡಿದ್ದಾರೆ. ಪಿಎಂ ಮೋದಿಯ ಅಧಿಕೃತ ನಿವಾಸದಲ್ಲಿ ಈ ಎರಡನೇ ಮೀಟಿಂಗ್ ಆಗಿದೆ. ಸುಮಾರು 40 ನಿಮಿಷಗಳ ಕಾಲ ಈ ಮಾತುಕತೆ ನಡೆದಿದೆ. ಕೇಂದ್ರ ಗೃಹ ಇಲಾಖೆ ನಿನ್ನೆಯಷ್ಟೇ ಎಲ್ಲ ರಾಜ್ಯಗಳಿಗೂ ಮೇ 7ಕ್ಕೆ ಮಾಕ್ ಡ್ರಿಲ್ ನಡೆಸಿ ಅಂತ ಆದೇಶ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಈ ಮೀಟಿಂಗ್ ನಡೆದಿದೆ. ಇತ್ತ ಜಮ್ಮು ಕಾಶ್ಮೀರದ ಅಂತಾರಾಷ್ಟ್ರೀಯ ಗಡಿ ಭಾಗದಲ್ಲಿರೋ ರೈತರು ತಮ್ಮ ಕೆಲಸವನ್ನ ತೀವ್ರಗೊಳಿಸಿದ್ದಾರೆ. ತಮ್ಮ ಬೆಳೆಗಳ ಕಟಾವು ಪ್ರಕ್ರಿಯೆಯನ್ನು ಜೋರು ಮಾಡಿದ್ದಾರೆ. ತ್ರೆವಾ, ಮಹಶಿಡೆ ಕೋಟೆ, ಚಾಂದುಚಕ್, ಘರಾನಾ, ಬುಲಾಚಕ್, ಕೊರಟಾನಾ ಕಲಾನ್ ಭಾಗದ ರೈತರು ಹಗಲು ರಾತ್ರಿ ಎನ್ನದೆ ಬೆಳೆ ಕಟಾವು ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಗೋಧಿ ಸೇರಿದ ಹಾಗೆ ಉಳಿದ ಬೆಳೆಗಳ 90% ಕಟಾವು ಕೆಲಸ ಮುಗಿದು ಹೋಗಿದೆ. ಪ್ಯಾಕೇಜಿಂಗ್ ಮಾಡಿ ಮಿಲ್ಗಳಿಗೆ ಕಳಿಸೋಕು ಕೂಡ ತಯಾರಿ ನಡೆಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಭಾರತ ಯಾವುದೇ ಕ್ಷಣದಲ್ಲಿ ನಮ್ಮ ಮೇಲೆ ದಾಳಿ ಮಾಡಬಹುದು, ನಮಗೆ ಈ ಮಾಹಿತಿ ಸಿಕ್ಕಿದೆ ಅಂತ ಪಾಕ್ ಡಿಫೆನ್ಸ್ ಮಿನಿಸ್ಟರ್ ಖವಾಜಾ ಆಸಿಫ್ ಮತ್ತೊಮ್ಮೆ ಹೇಳಿಕೆ ಕೊಟ್ಟಿದ್ದಾರೆ. LOC ಗಡಿಯುದ್ದಕ್ಕೂ ಭಾರತ ದಾಳಿ ಮಾಡಬಹುದು, ಈ ಬಗ್ಗೆ ನಮಗೆ ಮಾಹಿತಿ ಇದೆ, ಆದರೆ ನಾವಿದಕ್ಕೆಲ್ಲ ತಕ್ಕ ಉತ್ತರವನ್ನು ಕೊಡ್ತೀವಿ. ಪಿಎಂ ಮೋದಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಇದನ್ನು ಮಾಡ್ತಿದ್ದಾರೆ. ಈ ರೀಜನ್ನಲ್ಲಿ ಪರಮಾಣು ಯುದ್ಧದ ಸ್ಥಿತಿಯನ್ನು ತರ್ತಾ ಇದ್ದಾರೆ. ನಮ್ಮ ಬಲೂಚಿಸ್ತಾನ್ ಮತ್ತು ಖೈಬರ್ ಪಖ್ತೂನ್ಖ್ವಾದಲ್ಲಿ ಭಾರತ ಉಗ್ರ ಚಟುವಟಿಕೆಗಳಿಗೆ ಬೆಂಬಲ ಕೊಡ್ತಾ ಇದೆ ಅಂತೆಲ್ಲ ಆರೋಪ ಮಾಡಿದ್ದಾರೆ. ಜೊತೆಗೆ ಭಾರತ ಭಯೋತ್ಪಾದನೆಗೆ ಹಣಕಾಸು ನೆರವು ಕೊಡೋ ಬಗ್ಗೆ ನಾವು 2016 ಮತ್ತು 2017ರಲ್ಲಿ ವಿಶ್ವಸಂಸ್ಥೆಗೆ ಕೆಲ ವಿಡಿಯೋ ಸಾಕ್ಷ್ಯವನ್ನು ಕೊಟ್ಟಿದ್ವಿ. ನಮ್ಮ ಪ್ರಧಾನಿ ಪಹಲ್ಗಾಮ್ ದಾಳಿ ಕುರಿತು ಅಂತಾರಾಷ್ಟ್ರೀಯ ತನಿಖೆ ಆಗಬೇಕು ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಈ ತನಿಖೆ ನಡೆಸಿದ್ರೆ ಭಾರತದ ಮುಖವಾಡ ಕಳಚುತ್ತೆ. ಈ ದಾಳಿಯಲ್ಲಿ ಭಾರತದ ಕೈವಾಡ ಇದೆಯಾ ಅಥವಾ ಅದರ ಒಳಗಿರೋ ಗುಂಪು ಪಾಲ್ಗೊಂಡಿದ್ಯಾ ಅನ್ನೋದು ಎಕ್ಸ್ಪೋಸ್ ಆಗುತ್ತೆ ಅಂತ ಭಾರತದ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಇತ್ತ ಮುಲ್ಲಾ ಜನರಲ್ ಖ್ಯಾತಿಯ ಅಸೀಂ ಮುನೀರ್ ಕೂಡ ಭಾರತಕ್ಕೆ ಮತ್ತೆ ಬೆದರಿಕೆ ಹಾಕಿದ್ದಾರೆ. ಅನುಮಾನ ಬೇಡ, ಒಂದು ವೇಳೆ ಭಾರತ ನಮ್ಮ ಮೇಲೆ ಮಿಲಿಟರಿ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ತಕ್ಕ ತಿರುಗೇಟನ್ನು ಕೊಡ್ತೀವಿ. ಪಾಕಿಸ್ತಾನ ಶಾಂತಿ ಬಯಸುತ್ತೆ, ಜೊತೆಗೆ ತನ್ನ ರಾಷ್ಟ್ರೀಯ ಹಿತಾಸಕ್ತಿ ಕಾಪಾಡೋಕೆ ರೆಡಿ ಕೂಡ ಇದೆ ಅಂತ ಮುನೀರ್ ಹೇಳ್ಕೊಂಡಿದೆ. ಇತ್ತ ಗಡಿಯಲ್ಲೂ ಪಾಕ್ ಹೊಸ ಪ್ರಯೋಗ ಶುರು ಮಾಡಿದೆ. ಜಗತ್ತಿಗೆ ತಾನು ಸಭ್ಯ ಅಂತ ತೋರಿಸೋಕೆ ಕೆಲ ಮಾಧ್ಯಮ ಪ್ರತಿನಿಧಿಗಳನ್ನ LOC ಗಡಿಗೆ ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ದಾರೆ. ಖುದ್ದು ಪಾಕ್ನ ಮಾಹಿತಿ ಸಚಿವ ಅಟ್ಟಾ ಉಲ್ಲಾ ತರ್ರರ್ ಗುಂಪಾಗಿ ಕರ್ಕೊಂಡು ಹೋಗಿ ಪ್ರಯಾಣ ಮಾಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲಿ ಯಾವುದೇ ಉಗ್ರ ಶಿಬಿರ ಇಲ್ಲ, ಬರೀ ನಾಗರಿಕರಿರೋ ಏರಿಯಾ ಇದು. ಪಾಕಿಸ್ತಾನ ಎಷ್ಟು ಪವಿತ್ರ, ಇಲ್ಲಿ ಬ್ಯೂಟಿಫುಲ್ ಬೆಟ್ಟ ಗುಡ್ಡ ಇದೆ, ಅದು ಬಿಟ್ಟರೆ ಬೇರೇನೂ ಇಲ್ಲ. ಸುಮ್ಮನೆ ಈ ಪ್ರದೇಶದಲ್ಲಿ ಉಗ್ರರ ಕ್ಯಾಂಪ್ಗಳಿವೆ ಅಂತ ಭಾರತ ಆಧಾರರಹಿತವಾಗಿ ಆರೋಪ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಈ ನಡುವೆ ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆಯಲ್ಲೂ ಕೂಡ ಮುಖಭಂಗ ಆಗಿದೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ಹೆಚ್ಚಾಗಿರೋ ಉದ್ವಿಗ್ನತೆ ಕುರಿತು ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಮಂಡಳಿಯಲ್ಲಿ ಸೀಕ್ರೆಟ್ ಮೀಟಿಂಗ್ ನಡೆದಿತ್ತು. ಈ ವೇಳೆ ಪಹಲ್ಗಾಮ್ ದಾಳಿ ಕುರಿತು ಮಾತನಾಡೋ ಬದಲು ಪಾಕ್ ಕಾಶ್ಮೀರ ಸಮಸ್ಯೆ ಹಾಡಿತ್ತು. ಎಲ್ಲರ ಗಮನ ಬೇರೆ ಕಡೆಗೆ ಶಿಫ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇತ್ತು. ಇದಕ್ಕೆ ವಿಶ್ವಸಂಸ್ಥೆ ಕೆಂಡ ಕಾರಿದೆ. ಪಹಲ್ಗಾಮ್ ದಾಳಿ ಬಗ್ಗೆ ಮಾತನಾಡಿ ಅಂತ ಹೇಳಿದೆ. ಅಲ್ಲದೆ ಭಾರತವನ್ನು ಬ್ಲೇಮ್ ಮಾಡ್ತಾ ಇದ್ದೀರಲ್ಲ, ಸೇನಾ ಉಪಸ್ಥಿತಿ ಹೆಚ್ಚು ಮಾಡ್ತಿದ್ದಾರೆ, ಆಕ್ರಮಣಕಾರಿಯಾಗಿ ಮಾಡ್ತಿದ್ದಾರೆ ಅಂತೆಲ್ಲ. ಆದರೆ ನೀವು ಕ್ಷಿಪಣಿ ಹಾರಿಸ್ತಾ ಅಣ್ವಸ್ತ್ರ ಬೆದರಿಕೆಯನ್ನು ಕೂಡ ಓಪನ್ ಆಗಿ ಹಾಕ್ತಾ ಇದ್ದೀರಲ್ಲ, ಜವಾಬ್ದಾರಿ ಇದೆಯಾ ನಿಮಗೆ ಅಂತ ಉಗ್ದಿದೆ. ಭಾರತ ಅಣ್ವಸ್ತ್ರದ ಬೆದರಿಕೆಯನ್ನು ಹಾಕಿಲ್ಲ, ಬಟ್ ಅವರು ಪದೇ ಪದೇ ಅಣ್ವಸ್ತ್ರದ ಹೆಸರನ್ನು ತೆಗಿತಾ ಇದ್ದಾರೆ. ಹಾಗಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಪಾಕಿಸ್ತಾನಕ್ಕೆ ಕ್ಲಾಸ್ ತಗೊಂಡಿದೆ. ಜೊತೆಗೆ ಪಹಲ್ಗಾಮ್ ದಾಳಿಗೆ ನಾವು ತೀವ್ರ ಖಂಡನೆ ವ್ಯಕ್ತಪಡಿಸ್ತೀವಿ ಅಂತ ಭದ್ರತಾ ಮಂಡಳಿ ಹೇಳಿದೆ. ಇತ್ತ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟ್ರೆಸ್ ಭಾರತ ಮತ್ತು ಪಾಕ್ ಸಂಬಂಧ ತೀರಾ ಹದಗೆಡುತ್ತಿರೋ ವಿಚಾರವಾಗಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಯಾವುದೇ ರೀತಿಯ ತಪ್ಪು ಮಾಡಬೇಡಿ, ಸೇನಾ ಬಲ ಪ್ರಯೋಗಿಸುವುದು ಇದಕ್ಕೆ ಪರಿಹಾರ ಅಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಹಿಂದೆಂದಿಗಿಂತ ಭಾರತ ಮತ್ತು ಪಾಕ್ ನಡುವೆ ಉದ್ವಿಗ್ನತೆ ತೀರಾ ಹೆಚ್ಚಾಗಿದೆ. ವಿಶ್ವಸಂಸ್ಥೆಗೆ ದೊಡ್ಡ ಕೊಡುಗೆ ಕೊಡುತ್ತಿರೋ ಇವೆರಡು ದೇಶಗಳ ಸಂಬಂಧದಲ್ಲಿ ದೊಡ್ಡ ಬಿರುಕು ಮೂಡಿರೋದು ನೋಡೋಕೆ ನಮಗೆ ನೋವಾಗುತ್ತೆ. ದಯವಿಟ್ಟು ಸಂಯಮ ಕಾಪಾಡಿಕೊಳ್ಳಿ, ಯಾವುದೇ ರೀತಿಯ ತಪ್ಪು ನಿರ್ಧಾರ ತಗೋಬೇಡಿ. ಬೇಕಿದ್ರೆ ಉದ್ವಿಗ್ನತೆ ಕಮ್ಮಿ ಮಾಡಿ ಶಾಂತಿ ನೆಲೆಸೋಕೆ ವಿಶ್ವಸಂಸ್ಥೆ ಮಧ್ಯಸ್ಥಿಕೆ ವಹಿಸೋಕೂ ರೆಡಿ ಇದೆ ಅಂತ ಒತ್ತಾಯ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಅಮೆರಿಕ ದೊಡ್ಡ ಹೇಳಿಕೆ ಕೊಟ್ಟಿದೆ. ಭಯೋತ್ಪಾದನೆ ವಿರುದ್ಧ ಹೋರಾಡೋಕೆ ಭಾರತಕ್ಕೆ ಅಮೆರಿಕ ಎಲ್ಲ ರೀತಿಯ ಸಪೋರ್ಟ್ ಕೊಡುತ್ತೆ, ಏನು ಬೇಕಾದರೂ ಮಾಡುತ್ತೆ ಅಂತ US ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ನ ಸ್ಪೀಕರ್ ಮೈಕ್ ಜಾನ್ಸನ್ ಹೇಳಿದ್ದಾರೆ. ಅಲ್ಲದೆ ಪಹಲ್ಗಾಮ್ ದಾಳಿಯಿಂದ ನಮಗೂ ನೋವಾಗಿದೆ, ಇಂಥ ಟೈಮ್ನಲ್ಲಿ ನಾನು ನಮ್ಮ ಮಿತ್ರ ಭಾರತದೊಂದಿಗೆ ನಿಲ್ತೀವಿ. ನನಗನ್ಸುತ್ತೆ ಎಲ್ಲ ರೀತಿಯಿಂದಲೂ ಭಾರತ ನಮಗೆ ಅತಿ ದೊಡ್ಡ ಪಾರ್ಟ್ನರ್, ನಮಗೆ ಬಹಳ ಇಂಪಾರ್ಟೆಂಟ್ ದೇಶ. ಭಾರತದವರು ಸದಾ ಭಯೋತ್ಪಾದನೆ ವಿರುದ್ಧ ನಿಂತಿದ್ದಾರೆ. ಭಯೋತ್ಪಾದನೆ ವಿರುದ್ಧ ಹೋರಾಡುವಲ್ಲಿ ನಾವು ಭಾರತಕ್ಕೆ ಕೈಲಾದಷ್ಟು ಸಹಾಯ ಮಾಡ್ತೀವಿ.
ಎಲ್ಲ ರೀತಿಯ ಶಕ್ತಿ ಮತ್ತು ಸಂಪನ್ಮೂಲಗಳನ್ನು ಕೊಟ್ಟು ಹೆಲ್ಪ್ ಮಾಡ್ತೀವಿ. ಟ್ರಂಪ್ ಆಡಳಿತಕ್ಕೆ ಉಭಯ ರಾಷ್ಟ್ರಗಳ ಸಂಬಂಧ ಎಷ್ಟು ಮುಖ್ಯ ಅನ್ನೋದು ಗೊತ್ತಿದೆ. ಹಾಗೆ ಭಯೋತ್ಪಾದನೆ ಇಂಥ ದೊಡ್ಡ ಅಪಾಯ ಜಗತ್ತಿಗೆ ಅನ್ನೋ ಅರಿವು ಕೂಡ ಇದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಕೂಡ PM ಮೋದಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ಉಗ್ರರ ವಿರುದ್ಧ ಹೋರಾಡೋಕೆ ನಮ್ಮ ಫುಲ್ ಸಪೋರ್ಟ್ ಇದೆ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಅಮೆರಿಕ ಕಡೆಯಿಂದಲೂ ಭಾರತಕ್ಕೆ ಸಂಪೂರ್ಣ ಬೆಂಬಲ ಸಿಕ್ಕಿದೆ. ಅತ್ತ ಅಮೆರಿಕದ ಮಾಜಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜಾನ್ ಬೋಲ್ಟನ್ ಕೂಡ ಭಾರತಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಭಾರತ ತನ್ನ ಸಾರ್ವಭೌಮತ್ವ ಮತ್ತು ಜನರಿಗಾಗಿ ಪ್ರತಿದಾಳಿ ನಡೆಸೋ ಮತ್ತು ಉಗ್ರ ಅಪಾಯಗಳನ್ನು ಕಿತ್ತು ಹಾಕೋ ಹಕ್ಕನ್ನು ಹೊಂದಿದೆ. ಆದರೆ ಮಿಲಿಟರಿ ಕ್ರಮಕ್ಕೂ ಮುನ್ನ ಎಲ್ಲ ರೀತಿಯ ರಾಜತಾಂತ್ರಿಕ ಆಯ್ಕೆಗಳನ್ನು ಕೂಡ ಭಾರತ ಪರಿಗಣಿಸಲಿ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಉಗ್ರ ದಾಳಿಗೆ PM ನರೇಂದ್ರ ಮೋದಿ ಬಹಳ ಸಂಯಮ ಕಾಯ್ದುಕೊಂಡಿದ್ದಾರೆ. ಹೆಚ್ಚು ರಿಯಾಕ್ಟ್ ಮಾಡದೇ ಇರೋದು ನಿಜವಾಗ್ಲೂ ಕೂಡ ಒಳ್ಳೆಯ ವಿಚಾರ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಭಾರತ ಪಾಕ್ ನಡುವಿನ ಉದ್ವಿಗ್ನತೆ ಬಗ್ಗೆ ಚರ್ಚೆ ಮಾಡೋಕೆ ಪಾಕ್ನಲ್ಲಿ ವಿಶೇಷ ಅಧಿವೇಶನ ಕರೆಯಲಾಗಿತ್ತು. ಈ ವೇಳೆ ಶಹಬಾಜ್ ಶರೀಫ್ ಸರ್ಕಾರದ ವಿರುದ್ಧ ಅಲ್ಲಿನ ಜಮಾತ್ ಉಲೇಮಾ ಇ ಇಸ್ಲಾಂ ಪಕ್ಷದ ಮುಖ್ಯಸ್ಥ ಮೌಲಾನಾ ಫಜ್ಲುರ್ ರೆಹಮಾನ್ ಕಿಡಿಕಾರಿದ್ದಾರೆ. ಭಾರತ ಪಾಕ್ ಮಧ್ಯೆ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ. ಇಂಥ ಟೈಮ್ನಲ್ಲಿ ನಿಮ್ಮಲ್ಲಿ ಸ್ವಲ್ಪನೂ ಸೀರಿಯಸ್ನೆಸ್ಸೇ ಕಾಣಿಸ್ತಿಲ್ವಲ್ಲ. ಅವ್ರು ನೋಡಿದ್ರೆ ಆ ಥರ ರೆಡಿ ಆಗ್ತಾ ಇದ್ದಾರೆ, ಇಲ್ಲಿ ನೋಡಿದ್ರೆ ಯಾರೂ ಪತ್ತೆನೇ ಇಲ್ಲ. ಸಚಿವರು ಸಂಸದರು ಎಲ್ಲರೂ ಸದನ ಗೈರುಹಾಜರಾಗಿದ್ದೀರಲ್ಲ, ಆಡಳಿತಾರೂಢ ಸರ್ಕಾರ ಸೀರಿಯಸ್ಸೇ ಇಲ್ವಲ್ಲ ಅಂತ ಕಿಡಿಕಾರಿ ಬೇಜಾರಿಂದ ಸದನದಿಂದ ನಾನು ಹೋಗ್ತೀನಿ ಅಂತ ಹೊರಗೆ ಹೋಗಿದ್ದಾರೆ. ಏನೋ ಈ ನಡುವೆ ಪಾಕ್ನಲ್ಲೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆಯಾಗಿದೆ. ಈವೆಂಟ್ ಒಂದರಲ್ಲಿ ಪಾಕ್ನ ಇಸ್ಲಾಮಾಬಾದ್ನ ಮಸೀದಿಯ ಧರ್ಮಗುರು ಭಾರತ ಜೊತೆಗೆ ಯುದ್ಧ ಆದರೆ ಪಾಕಿಸ್ತಾನದೊಂದಿಗೆ ನೀವೆಲ್ಲ ನಿಲ್ತೀರಾ ಅಂತ ಅಲ್ಲಿದ್ದ ಜನರಿಗೆ ಪ್ರಶ್ನೆ ಮಾಡ್ತಾರೆ. ಕೈ ಎತ್ತಿ, ಯಾರೆಲ್ಲ ಸಪೋರ್ಟ್ ಮಾಡ್ತೀರಿ ಕೈ ಎತ್ತಿ ಅಂತ ಹೇಳ್ತಾರೆ. ಒಂದು ಕೈ ಕೂಡ ಮೇಲ್ ಬರೋದಿಲ್ಲ. ಇದಕ್ಕೆ ಅಲ್ಲಿನ ಗುರು ಶಬಾಷ್ ಅಂತ ಹೇಳಿದ್ದಾರೆ. ಓ, ನೀವು ಕೂಡ ಬುದ್ಧಿವಂತರಾಗ್ಬಿಟ್ಟಿದ್ದೀರಿ ನೋಡಿ, ಇದು ಧರ್ಮಗಳ ನಡುವಿನ ಯುದ್ಧ ಅಲ್ಲ, 2 ದೇಶಗಳ ಜೊತೆಗಿನ ಯುದ್ಧ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಪಾಕಿಸ್ತಾನ ಅತಿ ಕ್ರೂರ, ಅಪನಂಬಿಕೆ ಮತ್ತು ಯೂಸ್ಲೆಸ್ ಸಿಸ್ಟಮ್ ಹೊಂದಿದೆ, ಇದು ಭಾರತಕ್ಕಿಂತ ಕೆಟ್ಟದಾಗಿದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಲೂಚಿಸ್ತಾನ ಮತ್ತು ಖೈಬರ್ ಪಖ್ತೂನ್ಖ್ವಾದಲ್ಲಿ ಪಾಕ್ ಸೇನೆ ತನ್ನದೇ ಜನರ ಮೇಲೆ ದಾಳಿ ಮಾಡ್ತಾ ಇದೆ ಅಂತ ಆರೋಪವನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಯಾಕೋ ಬಹಳ ಕೆಟ್ಟ ದಿನಗಳು ಬರ್ತಿರೋ ತರ ಕಾಣಿಸ್ತಾ ಇದೆ ಎಲ್ಲ ನೋಡ್ತಾ ಇದ್ರೆ. ಯಾಕಂದ್ರೆ ಖೈಬರ್ ಪಖ್ತೂನ್ಖ್ವಾದಲ್ಲೂ ಕೂಡ ಒಂದು ಮಸೀದಿಯಲ್ಲಿ ಮೌಲಾನಾ ಒಬ್ರು ಈ ಯುದ್ಧ ಆದ್ರೆ ನಾವು ಭಾರತಕ್ಕೆ ಸಪೋರ್ಟ್ ಮಾಡಬೇಕು, ಭಾರತೀಯ ಸೇನೆಗೆ ಸಪೋರ್ಟ್ ಮಾಡಬೇಕು, ಆ ಕಡೆಯಿಂದ ಅವ್ರು ಹೊಡಿಲಿ, ಇಲ್ಲಿಂದ ನಾವು ಹೊಡೆಯೋಣ ಅನ್ನೋ ರೀತಿಯಲ್ಲಿ ಕರೆ ಕೊಟ್ಟಿದ್ರು ಬಲೂಚಿಸ್ತಾನದ ಜನರಿಗೆ. ಸೊ ಎಲ್ಲ ಕಡೆಯಿಂದ ಈಗ ಏನಾದ್ರು ಶುರುವಾಯಿತು ಅಂತ ಹೇಳಿದ್ರೆ ಬರೀ ಔಟ್ ಸೈಡಿಂದ ಭಾರತ ಮಾಡೋ ಬ್ಲೀಡಿಂಗ್ ಮಾತ್ರ ಅಲ್ಲ, ಇಂಟರ್ನಲ್ ಬ್ಲೀಡಿಂಗ್ ಕೂಡ ಶುರುವಾಗುತ್ತೆ ಪಾಕಿಸ್ತಾನಕ್ಕೆ, ಬಹುತೇಕ ಖಚಿತ ಇದು. ಏನೋ ಪಹಲ್ಗಾಮ್ ದಾಳಿ ನಂತರ ಭಾರತ ಪಾಕ್ ಮಧ್ಯೆ ಉದ್ವಿಗ್ನತೆ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಗಡಿಯಲ್ಲಿ ಪಾಕ್ ಅಪ್ರಚೋದಿತ ಗುಂಡಿನ ದಾಳಿ ನಡೆಸೋದು ಮುಂದುವರೆಸಿದೆ. ಜಮ್ಮು ಕಾಶ್ಮೀರದ ಕುಪ್ವಾರ, ಬಾರಾಮುಲ್ಲಾ, ಪೂಂಚ್, ರಜೌರಿ, ಮೆಂಧಾರ್, ನೌಶೆರಾ, ಸುಂದರ್ಬನಿ ಮತ್ತು ಅಖ್ನೂರ್ ಪ್ರದೇಶಗಳಲ್ಲಿ ಪಾಕ್ ಸೇನೆ ಗುಂಡು ಹಾರಿಸಿ ಪುಂಡಾಟ ಮೆರೆದಿದೆ. ಇದಕ್ಕೆ ನಮ್ಮ ಸೇನೆ ಕೂಡ ತಕ್ಕ ತಿರುಗೇಟನ್ನು ಕೊಟ್ಟಿದೆ. ಈ ನಡುವೆ ಜಮ್ಮು ಕಾಶ್ಮೀರದ ಬುಡ್ಗಾಮ್ನಲ್ಲಿ 2 ಉಗ್ರ ಸಹಚರರನ್ನ ಬಂಧಿಸಲಾಗಿದೆ. ಈ ವೇಳೆ ಅವರ ಬಳಿಗಿದ್ದ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಸದ್ಯ ಇವ್ರ ಮೇಲೆ ಕೇಸ್ ದಾಖಲಿಸಿ ಮುಂದಿನ ವಿಚಾರಣೆ ನಡೆಸಲಾಗ್ತಾ ಇದೆ. ಏನೋ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಫಂಡಿಂಗ್ ಕಟ್ ಮಾಡೋಕೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಂಪರ್ಕ ಮಾಡಿದ್ರು ಅಂತೆಲ್ಲ ಸುದ್ದಿ ಬಂದಿತ್ತಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಿರ್ಮಲಾ ಸೀತಾರಾಮನ್ ಅವರ ಹಣಕಾಸು ಇಲಾಖೆನೇ ಇಲ್ಲ, ನಾವು ಅವ್ರಿಗೆ ಹಣಕಾಸೆಲ್ಲ ಕೊಡಬೇಡಿ ಅಂತ ಯಾರಿಗೂ ಹೇಳಲಿಲ್ಲ, ಇದು ಸುಮ್ಮನೆ ಊಹೆ, ಇದು ಫೇಕ್ ನ್ಯೂಸ್ ಅಂತ ಹೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಏನೋ ಮೇ 7ಕ್ಕೆ ನಡೆಯಲಿರೋ ಮಾಕ್ ಡ್ರಿಲ್ ಪ್ರಿಪರೇಷನ್ ಬಗ್ಗೆ ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ ಮೋಹನ್ ಮೀಟಿಂಗ್ ನಡೆಸಿದ್ದಾರೆ. ಅತ್ತ ಜಮ್ಮು ಕಾಶ್ಮೀರದ ಶ್ರೀನಗರದ ದಾಲ್ ಸರೋವರದ ಬಳಿ ಏರ್ ರೈಡ್ ಸೈರನ್ ಟೆಸ್ಟ್ ಮಾಡಲಾಗಿದೆ. ಮತ್ತೊಂದು ಕಡೆ ಪೂಂಚ್ ಮತ್ತು ರಜೌರಿ ಜಿಲ್ಲೆಗಳಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಈ ಮಧ್ಯೆ ಪಾಕ್ ಸೇನೆ ಒಂದು ನೀಚ ಕೆಲಸಕ್ಕೆ ಮುಂದಾಗಿದೆ. ಭಾರತೀಯ ಸೇನೆಯನ್ನ ಟಾರ್ಗೆಟ್ ಮಾಡಿಕೊಂಡು ಧರ್ಮದ ಆಧಾರದ ಮೇಲೆ ಒಡೆದು ಹಾಕೋಕೆ ಪ್ರಯತ್ನ ಪಡ್ತಾ ಇದೆ. ಸೇನೆಯಲ್ಲಿ ಹಿಂದೂಯೇತರರನ್ನ, ಅದರಲ್ಲೂ ಕೂಡ ವಿಶೇಷವಾಗಿ ಸಿಖ್ ಸೈನಿಕರನ್ನ ಟಾರ್ಗೆಟ್ ಮಾಡಿ ಕೋಮು ದ್ವೇಷ ಹರಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಜೊತೆಗೆ ಈಗ ಆಲ್ರೆಡಿ ಪ್ರೊಪಗ್ಯಾಂಡಾ ಹರಡೋಕೆ ಶುರು ಮಾಡಿದ್ದಾರೆ. ಈಗ ಆಲ್ರೆಡಿ ಸಿಖ್ ಸೈನಿಕರು ಭಾರತ ಸರ್ಕಾರದ ವಿರುದ್ಧ ಬಂಡಾಯವೆದ್ದಿದ್ದಾರೆ ಅನ್ನೋ ಸುಳ್ಳು ಸುದ್ದಿಯನ್ನು ಕೂಡ ಹರಟಿಸಿ ಸುಮ್ಮನೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋಕೆ ಹೇಡಿಗಳ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. AI ಜನರೇಟೆಡ್ ವಿಡಿಯೋಗಳನ್ನು ಸರ್ಕ್ಯುಲೇಟ್ ಮಾಡ್ತಿದ್ದಾರೆ. ಇದರಲ್ಲಿ ಖಲಿಸ್ತಾನಿಗಳು ಕೂಡ ಜಾಯಿನ್ ಆಗಿದ್ದಾರೆ ಅಂತ ಇಂಡಿಯಾ ಟುಡೇ ರಿಪೋರ್ಟ್ ಮಾಡಿದೆ. ಏನೋ ಪಾಕಿಸ್ತಾನ ಸೇನೆಗೆ ಪ್ರಕ್ಷುಬ್ಧತೆ ಹೆಚ್ಚಾಗ್ತಿರೋ ಟೈಮ್ನಲ್ಲಿ ಭಾರತೀಯ ನೇವಿಗೆ ಬಾಹುಬಲಿಯ ಆಗಮನ ಆಗ್ತಾ ಇದೆ. ನೌಕಾಪಡೆಗೆ ಜಗತ್ತಿನ ಡೆಡ್ಲಿಯೆಸ್ಟ್ ಯುದ್ಧ ನೌಕೆ ರಷ್ಯಾ ನಿರ್ಮಿತ ತಮಾಲ್ ಸ್ಟೆಲ್ತ್ ವಾರ್ಶಿಪ್ ಸೇರ್ಪಡೆಯಾಗ್ತಾ ಇದೆ. ಇದೇ ಮೇ 28ನೇ ತಾರೀಕು ರಷ್ಯಾ ಇದನ್ನು ಭಾರತಕ್ಕೆ ಹಸ್ತಾಂತರ ಮಾಡುತ್ತೆ. ಜೂನ್ ತಿಂಗಳಲ್ಲಿ ಅಧಿಕೃತವಾಗಿ ಭಾರತೀಯ ನೌಕಾಪಡೆಯಲ್ಲಿ ಇದು ಕೆಲಸವನ್ನು ಕೂಡ ಶುರು ಮಾಡುತ್ತೆ. ಈ ಅಡ್ವಾನ್ಸ್ಡ್ ಶಕ್ತಿಶಾಲಿ ನೌಕೆಯನ್ನು ರಷ್ಯಾದ ಯಾಂಟರ್ ಶಿಪ್ ಯಾರ್ಡ್ ನಿರ್ಮಾಣ ಮಾಡಿದೆ. ಇದರಲ್ಲಿ ಅತ್ಯಾಧುನಿಕ ಮಿಸೈಲ್ ಲಾಂಚಿಂಗ್ ಸಿಸ್ಟಮ್ ಇದ್ದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸೂಪರ್ಸಾನಿಕ್ ಬ್ರಹ್ಮೋಸ್ ಮಿಸೈಲನ್ನು ಕೂಡ ಇದು ಫೈರ್ ಮಾಡುತ್ತೆ. ಶತ್ರು ಸಬ್ಮರೀನ್ಗಳನ್ನು ಹೊಡೆದು ಹಾಕೋಕೆ ಟಾರ್ಪಿಡೋ ಮತ್ತು ರಾಕೆಟ್ ಸಿಸ್ಟಮ್ಸ್ನ ಕೂಡ ಹೊಂದಿದೆ. ಅಲ್ಲದೆ ಹೆಲಿಕಾಪ್ಟರ್ ವಾಹಕ ನೌಕೆ.
ಮಲ್ಟಿರೋಲ್ ಹೆಲಿಕಾಪ್ಟರ್ನ ಇದರಿಂದಲೇ ಹಾರಿಸಿ ವಾಪಸ್ ಲ್ಯಾಂಡ್ ಮಾಡಿಸ್ಬೋದು. ಜೊತೆಗೆ ಶತ್ರು ರೆಡಾರ್ಗಳಿಂದ ತಪ್ಪಿಸಿಕೊಳ್ಳೋ ಥರ ಸ್ಟೆಲ್ತ್ ಡಿಸೈನ್ ಇದೆ ಇದರಲ್ಲಿ. ಗಂಟೆಗೆ 55 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತೆ. ನಿಖರವಾಗಿ ಶತ್ರುಗಳ ಟಾರ್ಗೆಟನ್ನು ಹೊಡೆದು ಹಾಕುತ್ತೆ. ಇದರ ಆಪರೇಷನಲ್ ರೇಂಜ್ 3000 ಕಿಲೋಮೀಟರ್ ಅಂತ ಗೊತ್ತಾಗಿದೆ. ಇಂಥ 4 ತಲ್ವಾರ್ ಕ್ಲಾಸ್ ಸ್ಟೆಲ್ತ್ ಫ್ರಿಗೇಟ್ ನಿರ್ಮಾಣಕ್ಕೆ 2016ರಲ್ಲಿ ಭಾರತ ರಷ್ಯಾ ಜೊತೆಗೆ ಒಪ್ಪಂದ ಮಾಡಿಕೊಂಡಿತ್ತು. ಆ ಒಪ್ಪಂದದ ಭಾಗವಾಗಿ ಇದೀಗ ತಮಾಲ್ ಯುದ್ಧ ನೌಕೆ ರೆಡಿಯಾಗಿದೆ. ಈಗ ಆಲ್ರೆಡಿ ಭಾರತೀಯ ನೌಕಾದಳದ ಅಧಿಕಾರಿಗಳು ಈ ತಮಾಲ್ ಯುದ್ಧ ನೌಕೆಯನ್ನು ರಷ್ಯಾದಲ್ಲಿ ಟೆಸ್ಟ್ ಕೂಡ ಮಾಡಿದ್ದಾರೆ, ಒಂದು ರೌಂಡ್ ತೊಗೊಂಡೋಗಿ. ಭಾರತದ ಸುಮಾರು 200 ನೌಕಾ ಸಿಬ್ಬಂದಿಗೆ ಈ ಯುದ್ಧ ನೌಕೆ ಬಳಸೋಕೆ ಟ್ರೈನಿಂಗ್ ಕೂಡ ಕೊಟ್ಟಾಗಿದೆ. ಇದೀಗ ಮೇ 28ಕ್ಕೆ ಇದನ್ನು ನೌಕಾಧಿಕಾರಿಗಳು ಭಾರತಕ್ಕೆ ತಗೊಂಡ್ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಭಾರತ ಸಕ್ಸಸ್ಫುಲ್ ಆಗಿ ಅಡ್ವಾನ್ಸ್ಡ್ ಮಲ್ಟಿ ಇನ್ಫ್ಲೂಯೆನ್ಸ್ ಗ್ರೌಂಡ್ ಮೈನ್ MIGM ಟೆಸ್ಟ್ ಮಾಡಿದೆ. DRDO ಮತ್ತು ಭಾರತೀಯ ನೌಕಾಪಡೆ ಈ ಟೆಸ್ಟಿಂಗ್ ನಡೆಸಿದ್ದಾರೆ. ಹೀಗಂತ ಭಾರತದ ರಕ್ಷಣಾ ಸಚಿವಾಲಯ ಮಾಹಿತಿ ಕೊಟ್ಟಿದೆ. ಅಂದಹಾಗೆ ಈ ನೇವಲ್ ಮೈನ್ ಸ್ವದೇಶಿ ನಿರ್ಮಿತ. DRDO ಸಹಯೋಗದಲ್ಲಿ ವಿಶಾಖಪಟ್ಟಣಂನ ನೇವಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಲ್ಯಾಬೊರೇಟರಿಯಲ್ಲಿ ಡೆವಲಪ್ ಮಾಡಲಾಗಿದೆ. ಗ್ರೌಂಡ್ ಮೈನ್ಸ್ ಅಂದರೆ ಅಂಡರ್ ವಾಟರ್ನಲ್ಲಿ ಬಳಸೋ ಸ್ಫೋಟಕ. ಶತ್ರುಗಳ ಅತ್ಯಾಧುನಿಕ ಸ್ಟೆಲ್ತ್ ಹಡಗು ಮತ್ತು ಸಬ್ಮರೀನ್ಗಳನ್ನು ಡಿಟೆಕ್ಟ್ ಮಾಡಿ ಡಮ್ಮನಿಸೋ ಸಾಮರ್ಥ್ಯ ಇದಕ್ಕಿದೆ. ಸಾಗರದ ಆಳದಲ್ಲಿ ಇವುಗಳನ್ನು ಇಡಲಾಗಿರುತ್ತೆ. ಅದರ ಮೇಲ್ಗಡೆ ಶತ್ರುಗಳ ನೌಕೆಗಳು ಬಂದಾಗ ಇದು ಕೆಳಗಿಂದ ಮೇಲೆ ಬಂದು ಬುಡದಿಂದ ಹೊಡೆದು ಬಿಡುತ್ತೆ. ಅದೆಲ್ಲೇ ಇರುತ್ತೋ ಅದರ ಸುತ್ತಮುತ್ತ ಬರೋಕ್ಕೂ ಕೂಡ ಹೆದರ್ತವೆ ಶತ್ರು ನೌಕೆಗಳು. ಇದೆಲ್ಲದರ ನಡುವೆ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿರೋ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಇದೀಗ ಪಾಕ್ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ರನ್ನ ಮೀಟ್ ಮಾಡಿದ್ದಾರೆ. ಈ ವೇಳೆ ಇವರಿಬ್ಬರು ಉಭಯ ರಾಷ್ಟ್ರಗಳ ಸೇಫ್ಟಿ ಮತ್ತು ಸ್ಥಿರತೆಗೆ ಧಕ್ಕೆ ತರೋ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಪರಸ್ಪರ ಸಹಯೋಗದ ಕುರಿತು ಮಾತುಕತೆ ನಡೆಸಿದ್ದಾರೆ ಅಂತ ರಿಪೋರ್ಟ್ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನತೆ ಕಮ್ಮಿ ಮಾಡೋಕೆ ಇರಾನ್ ಮಧ್ಯಸ್ಥಿಕೆ ವಹಿಸುವ ಆಫರ್ ಇಟ್ಟಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಇನ್ನು ಈ ಅರಾಕ್ಚಿ ಪಾಕಿಸ್ತಾನದಿಂದ ನೇರವಾಗಿ ಭಾರತಕ್ಕೆ ಭೇಟಿ ನೀಡ್ತಾರೆ. ಈ ನಡುವೆ ನಮ್ಮ ದೇಶದ ಒಳಗೂ ಒಂದಷ್ಟು ಕ್ರಿಮಿಗಳು ನಾಲಿಗೆ ಚಾಚೋಕೆ ಶುರು ಮಾಡಿದ್ದಾರೆ. ಸಂಸತ್ನಲ್ಲಿ 2ನೇ ಅತಿದೊಡ್ಡ ವಿಪಕ್ಷ ಆಗಿರೋ ಸಮಾಜವಾದಿ ಪಾರ್ಟಿಯ ಲೀಡರ್ ಲಾಲ್ ಬಿಹಾರಿ ಯಾದವ್ ಅನ್ನೋ ಮನುಷ್ಯ 2019ರ ಪುಲ್ವಾಮಾ ದಾಳಿಯನ್ನು ನಿಜವಾಗ್ಲೂ ಉಗ್ರರೇ ಮಾಡಿದ್ದ, ನನಗಿನ್ನೂ ಡೌಟಪ್ಪ, ಅಥವಾ ನಮ್ಮವರೇ ಮಾಡಿರೋದಾ, ಏನೋ ಡೌಟಪ್ಪ ಇನ್ನೂ ಕೂಡ ನನಗೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿನ ಅಥವಾ ರಾಜಕೀಯ ಪ್ರೇರಿತ ದಾಳಿನ ಅನ್ನೋದಿನ್ನೂ ಕನ್ಫರ್ಮ್ ಆಗಿಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ BJP ವಕ್ತಾರ ಶಹಜಾದ್ ಪೂನಾವಾಲಾ ರಿಯಾಕ್ಟ್ ಮಾಡಿದ್ದಾರೆ. ಯಾದವ್ ಪಾಕಿಸ್ತಾನಿಗಳ ಭಾಷೆಯಲ್ಲಿ ಮಾತನಾಡ್ತಿದ್ದಾರೆ. ಕಾಂಗ್ರೆಸ್ RJD ನಾಯಕರಾಯಿತು, ಇದೀಗ ಸಮಾಜವಾದಿ ನಾಯಕರು ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ, ನಮ್ಮ ಭದ್ರತಾ ಪಡೆಗಳ ಮನೋಬಲ ಕುಗ್ಗಿಸೋಕೆ ನೋಡ್ತಾ ಇದ್ದಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದಾ ತಮ್ಮ ಹೇಳಿಕೆಗಳಿಂದ ವಿವಾದಕ್ಕೆ ಒಳಗಾಗೋ ನಟ ಪ್ರಕಾಶ್ ರೈ ಪಹಲ್ಗಾಮ್ ದಾಳಿಯ ಬಗ್ಗೆ ಮಾತನಾಡಿದ್ದಾರೆ. ಪಾಕ್ ನಟ ಫವಾದ್ ಖಾನ್ರ ಸಿನಿಮಾಗಳನ್ನು ಬ್ಯಾನ್ ಮಾಡಲಾಗಿತ್ತಲ್ಲ, ಮತ್ತು ಸುಮಾರು ಜನ ಸಿನಿಮಾ ನಟ ನಟಿಯರ ಅಕೌಂಟ್ಗಳನ್ನೆಲ್ಲ ಬ್ಲಾಕ್ ಮಾಡಲಾಗಿತ್ತಲ್ಲ, ಇವರು ಏನು ಹೇಳಿದ್ದಾರೆ ಅಂದರೆ ಸಿನಿಮಾವನ್ನು ಬ್ಯಾನ್ ಮಾಡೋಕದೇ ನೀಲಿ ಚಿತ್ರಣ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾವುದೇ ಸಿನಿಮಾ ನಿಷೇಧಿಸೋದನ್ನು ನಾನು ವಿರೋಧಿಸ್ತೀನಿ. ಅದು ಒಳ್ಳೆ ಸಿನಿಮಾ ಆಗಿರಲಿ ಅಥವಾ ಪ್ರಚಾರದ ಸಿನಿಮಾ ಆಗಿರಲಿ, ಅದನ್ನು ಜನ ನಿರ್ಧಾರ ಮಾಡಲಿ, ಜನರಿಗೆ ಹಕ್ಕಿದೆ. ನೀಲಿ ಚಿತ್ರ ಅಥವಾ ಮಕ್ಕಳ ದೌರ್ಜನ್ಯದ ಬಗ್ಗೆ ಸಿನಿಮಾ ಅಲ್ಲ ಅಂದರೆ ನೀವು ಯಾಕೆ ನಿಷೇಧ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. 2017ರಲ್ಲಿ ಭಯೋತ್ಪಾದನೆ ಆರೋಪದ ಮೇಲೆ ಪಂಜಾಬ್ನಲ್ಲಿ ಅರೆಸ್ಟ್ ಆಗಿ ಸದ್ಯ ತಿಹಾರ್ ಜೈಲ್ನಲ್ಲಿರೋ ಬ್ರಿಟಿಷ್ ಪ್ರಜೆ ಜಗ್ತರ್ ಸಿಂಗ್ ಜೋಹಲ್ ಬಿಡುಗಡೆಗೆ ಕೂಗು ಕೇಳಿಬಂದಿದೆ. ಇಲ್ಲಿಂದ ಬ್ರಿಟನ್ನ 100ಕ್ಕೂ ಅಧಿಕ ಸಂಸದರು ಮತ್ತು ಬ್ರಿಟನ್ನ ಹೌಸ್ ಆಫ್ ಲಾರ್ಡ್ಸ್ನ ಸದಸ್ಯರು ಬಿಡುಗಡೆಗೆ ಕ್ರಮ ಕೈಗೊಳ್ಳಿ ಅಂತ ವಿದೇಶಾಂಗ ಕಾರ್ಯದರ್ಶಿ ಡೇವಿಡ್ ಲ್ಯಾಮಿಗೆ ಲೆಟರ್ ಬರೆದಿದ್ದಾರೆ. ಅಂದಹಾಗೆ ಇವ್ರನ್ನ ಹಿಂದೂ ನ್ಯಾಷನಲಿಸ್ಟ್ ಮತ್ತು ಧಾರ್ಮಿಕ ನಾಯಕರನ್ನ ಹತ್ಯೆ ಮಾಡೋಕೆ ನಿಷೇಧಿತ ಖಲಿಸ್ತಾನಿ ಫ್ರಂಟ್ಗೆ ಹಣಕಾಸು ನೆರವು ಕೊಟ್ಟಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲೇ ಬಂಧಿಸಲಾಗಿತ್ತು. ಏನೋ ಪಂಜಾಬ್ನ ಮೊಗಾ ಕೋರ್ಟ್ ಈ ಜಗ್ತರ್ ಸಿಂಗ್ ಜೋಹಲ್ರನ್ನ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ UAPA ಆರ್ಮ್ಸ್ ಆಕ್ಟ್ ಸೇರಿದ ಹಾಗೆ ಹಲವು ಕೇಸಲ್ಲಿ ಖುಲಾಸೆಗೊಳಿಸಿದೆ. ಆದರೆ ಕೇಸ್ ಹೊರತುಪಡಿಸಿ NIA ಕೋರ್ಟ್ಗಳಲ್ಲಿ ಅವ್ರ ಮೇಲೆ ಇನ್ನೂ 7 ಕೇಸ್ ಇದೆ. ಹಾಗಾಗಿ ಭಾರತ ಇಟ್ಕೊಂಡಿದೆ. ಈಗ ಬ್ರಿಟಿಷರು ಬಿಡಿ ಅವ್ರನ್ನ ಅಂತ ಹೇಳಿ ಕೂಗೋಕೆ ಶುರು ಮಾಡಿದ್ದಾರೆ. ಏನು ಇಸ್ರೇಲ್ ಗಾಜಾ ಸಂಘರ್ಷದಲ್ಲಿ ದೊಡ್ಡ ಸೂಚನೆ ಸಿಗೋ ಲಕ್ಷಣ ಕಾಣಿಸ್ತಾ ಇದೆ. ಇದೀಗ ಇಸ್ರೇಲ್ ಕ್ಯಾಬಿನೆಟ್ನಲ್ಲಿ ಸಂಪೂರ್ಣ ಗಾಜಾವನ್ನು ವಶಪಡಿಸಿಕೊಳ್ಳೋ ಪ್ಲಾನ್ಗೆ ಅನುಮೋದನೆ ಕೊಡಲಾಗಿದೆ ಅಂತ ಇಸ್ರೇಲ್ ಅಧಿಕಾರಿಗಳು ಹೇಳಿದ್ದಾರೆ. ಈ ಪ್ಲಾನ್ ಹಮಸ್ ಹಿಡಿತದಲ್ಲಿರೋ ಇಸ್ರೇಲಿ ಒತ್ತೆಯಾಳುಗಳನ್ನು ಬಿಡಿಸಿಕೊಳ್ಳೋಕೆ ಪ್ರೆಷರ್ ಹೇರೋದು ಮತ್ತು ಇಸ್ರೇಲ್ ಷರತ್ತುಗಳ ಅನ್ವಯ ಕದನ ವಿರಾಮದ ಮಾತುಕತೆ ನಡೆಸೋದಾಗಿದೆ. ಏನೋ ಇದೇ ಪ್ಲಾನ್ನಲ್ಲಿ ಪ್ಯಾಲೆಸ್ತೇನಿಯರನ್ನ ದಕ್ಷಿಣ ಗಾಜಾಗೆ ಸ್ಥಳಾಂತರಿಸುವುದು ಕೂಡ ಸೇರಿದೆ. ಈ ಬಗ್ಗೆ ಮಾತನಾಡಿರೋ ಇಸ್ರೇಲ್ ಸೇನಾ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಇಯಾರ್ ಜಮೀರ್ ತಮ್ಮ ರಿಸರ್ವ್ ಸೈನಿಕರನ್ನ ಗಾಜಾಗೆ ಕರೆಸಲಾಗಿದೆ. ಗಾಜಾದ ಎಲ್ಲ ಕಡೆ ಆಪರೇಟ್ ಮಾಡಲಾಗ್ತಾ ಇದೆ. ಹಮಸ್ಗಳ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಿರಂತರವಾಗಿ ದಾಳಿ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ.
ಅಲ್ಲದೆ ಈಗ ಆಲ್ರೆಡಿ ಅರ್ಧದಷ್ಟು ಗಾಜಾ ಪ್ರದೇಶ ನಮ್ಮ ಸೇನೆಯ ಕಂಟ್ರೋಲ್ನಲ್ಲಿದೆ ಅಂತ ಹೇಳಿದ್ದಾರೆ. ಭಾರತ ಮತ್ತು ಅಮೆರಿಕ ಮಧ್ಯೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಮಾತುಕತೆ ನಡೀತಾ ಇರೋ ಹೊತ್ತಲ್ಲಿ ಭಾರತ ಅಮೆರಿಕಾಗೆ ದೊಡ್ಡ ಆಫರ್ ಕೊಟ್ಟಿದೆ. 0 ಫಾರ್ 0 ಟ್ಯಾರಿಫ್ ಪ್ರಸ್ತಾವ ಮುಂದಿಟ್ಟಿದೆ. ಅಮೆರಿಕದಿಂದ ಆಮದು ಮಾಡಿಕೊಳ್ಳೋ ಸ್ಟೀಲ್, ಆಟೋ ಕಾಂಪೊನೆಂಟ್ಸ್ ಮತ್ತು ಫಾರ್ಮಾ ಸರಕುಗಳ ಮೇಲಿನ ಟ್ಯಾರಿಫ್ ಅನ್ನ ರೆಸಿಪ್ರೋಕಲ್ ಬೇಸಿಸ್ ಮೇಲೆ ತೆಗೆದುಹಾಕೋಕೆ ಮುಂದಾಗಿದೆ ಅನ್ನೋ ರಿಪೋರ್ಟ್ ಬ್ಲೂಮ್ಬರ್ಗ್ನಲ್ಲಿ ಬಂದಿದೆ. ಅಂದರೆ ನಾವು ನಿಮ್ಮ ಒಂದಿಷ್ಟು ಸರಕುಗಳಿಗೆ ಟ್ಯಾರಿಫೇ ಹಾಕಲ್ಲ 0, ಬದಲಿಗೆ ನೀವು ಕೂಡ ನಮ್ಮ ಆ ಸರಕುಗಳಿಗೆ 0 ಮಾಡಿ ಟ್ಯಾರಿಫ್ ಹೇರಬೇಡಿ ಅನ್ನೋ ಪ್ರಸ್ತಾಪ ಇಟ್ಟಿದ್ದಾರೆ. ಎರಡೂ ರಾಷ್ಟ್ರಗಳ ಮಧ್ಯೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಮಾತುಕತೆ ನಡೀತಾ ಇರೋ ಹೊತ್ತಲ್ಲಿ ಭಾರತ ಈ ಆಫರ್ ಇಟ್ಟಿದೆ. ಈ ವರ್ಷದ ಸೆಪ್ಟೆಂಬರ್ ಅಥವಾ ನವೆಂಬರ್ ಒಳಗಾಗಿ ಈ ಅಗ್ರಿಮೆಂಟ್ ಫೈನಲ್ ಆಗಬಹುದು ಅಂತ ಹೇಳಲಾಗ್ತಿದೆ. ಏನು, ಅಕ್ರಮ ವಲಸಿಗರಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಡಳಿತ ಹೊಸ ಆಫರ್ ಮುಂದಿಟ್ಟಿದೆ. ತಾವಾಗಿಯೇ ಮುಂದೆ ಬಂದು ನಾವು ಅಮೆರಿಕ ತೊರೆತೀವಿ ಅಂತ ಹೇಳಿದ್ರೆ ಅವರ ಟ್ರಾವೆಲ್ ಚಾರ್ಜ್ಗೆ $1,000 ಹಣ ಸಹಾಯ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ತೊಲಗುವವರಿಗೆ ನಾವು $1,000 ಕೊಡ್ತೀವಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಟ್ರಂಪ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಲ್ಕಾಟ್ರೆಸ್ ಜೈಲನ್ನ ಪುನಃ ಓಪನ್ ಮಾಡೋಕೆ ಮತ್ತು ಅದನ್ನು ವಿಸ್ತರಿಸೋಕೆ ಆದೇಶ ಹೊರಡಿಸಿದ್ದಾರೆ. ಅಕ್ರಮ ವಲಸಿಗರನ್ನ ಮತ್ತು ಹಿಂಸಾತ್ಮಕ ಕೃತ್ಯ ಎಸಗೋರನ್ನ ಈ ಜೈಲಿಗೆ ಹಾಕೋಕೆ ಟ್ರಂಪ್ ಪ್ಲಾನ್ ಮಾಡ್ತಿದ್ದಾರೆ. ಈ ಜೈಲು ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋ ಕರಾವಳಿಯಲ್ಲಿದೆ. ಈ ಜೈಲನ್ನು ಮುಚ್ಚಿ ಭರ್ತಿ 66 ವರ್ಷ ಕಳೆದಿವೆ. ಇದು ಪ್ರವಾಸಿ ಸ್ಥಳ ಆಗಿತ್ತು. ಆದರೆ ಈಗ ಇದನ್ನು ರೀಓಪನ್ ಮಾಡೋಕೆ ಬ್ಯೂರೋ ಆಫ್ ಪ್ರಿಸನ್ಸ್, ಜಸ್ಟಿಸ್ ಡಿಪಾರ್ಟ್ಮೆಂಟ್, FBI ಮತ್ತು ಹೋಮ್ಲ್ಯಾಂಡ್ ಸೆಕ್ಯೂರಿಟಿಗೆ ಟ್ರಂಪ್ ಆದೇಶ ಕೊಟ್ಟಿದ್ದಾರೆ. ಇನ್ನು ಅಮೆರಿಕದ ಕಠಿಣ ಮತ್ತು ನಟೋರಿಯಸ್ ಜೈಲನ್ನು ರೀಓಪನ್ ಮಾಡೋದು ಕಾನೂನು ಮತ್ತು ನ್ಯಾಯದ ಸಂಕೇತ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಜೈಲು ಅಮೆರಿಕದಲ್ಲೇ ಅತ್ಯಂತ ಸೇಫ್ ಜೈಲು, ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ ಯಾರಿಗೂ ಕೂಡ. ಸಮುದ್ರದಲ್ಲಿ ಒಂದು ಬಂಡೆ ಥರದ್ದು ಸಣ್ಣದೊಂದು ದ್ವೀಪದ ಮೇಲೆ ಇದನ್ನು ಕಟ್ಟಲಾಗಿದೆ. 3 ಅಂತಸ್ತಿನ ಸೆಲ್ ಹೌಸ್ ಹೊಂದಿದೆ. ಈ ಜೈಲಿಂದ ಯಾರು ತಪ್ಪಿಸಿಕೊಳ್ಳಿಕ್ಕೆ ಇದುವರೆಗೂ ಸಾಧ್ಯನೇ ಆಗಲ್ಲ, ಆ ರೀತಿ ವ್ಯವಸ್ಥೆ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.